ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪ್ರತಿನಿತ್ಯ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಹಲವಾರು ವಿಚಾರಗಳು ನಮಗೆ ಜ್ಯೋತಿಷ್ಯ, ವೇದ, ಶಾಸ್ತ್ರ, ಪುರಾಣ ಆಗಿರ್ಬೋದು, ವಾಸ್ತು ಬಗ್ಗೆ ಸರಳವಾಗಿರುವಂಥ ತಂತ್ರ, ಯಂತ್ರ, ಮಂತ್ರಗಳನ್ನ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ತಿಳಿಸ್ಕೊಡ್ತಾ ಬಂದರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರು ಬದಲಾವಣೆಯ ಕುರಿತಾಗಿ ತಿಳಿಸ್ತಾ ಬಂದಿದ್ದೀರಾ. ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ದೀರಾ ಅವ್ರ ರಾಶಿದು ಯಾವಾಗ ಬರುತ್ತೆ ಅಂತ. ಅವರ ಒಂದು ಒತ್ತಾಯದ ಮೇರೆಗೆ ಈ ವಿಚಾರದ ಬಗ್ಗೆ ಕೂಡ ನೀವು ಮಾತನಾಡ್ತಿದ್ದೀರಾ. ಇನ್ನು ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಾನುಫಲಗಳಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆ ಸಂಬಂಧಪಟ್ಟ ಈ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡಿಕೊಂಡೇ ಮುಂದುವರಿತಕ್ಕಂಥದ್ದು. ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಾಂಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ರೋಹಿಣೀಶಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್. ಈ ರೀತಿಯಾಗಿ ಬುಧನ ಮಂತ್ರವನ್ನು ಹೇಳ್ಕೊಳ್ಳೋ ಮುಖಾಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತೀರಿ. ಇನ್ನು ಈ ಒಂದು ಕನ್ಯಾ ರಾಶಿಯವರಿಗೆ ಹೋದ ವರ್ಷ ಗುರುಬಲ ಇರಲಿಲ್ಲ. ಈ ವರ್ಷ ನಿಮಗೆ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಭಾಗ್ಯಕ್ಕೆ ಬರ್ತಾ ಇರೋದು. ಅದೃಷ್ಟವಂತ ಅಂತಂದರೆ ನೀವು ಕನ್ಯಾ ರಾಶಿಯವರು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಹೋದ ವರ್ಷ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ದಾಯಾದಿಗಳೇ, ಮಿತ್ರರೇ ನಿಮಗೆ ಶತ್ರುಗಳಾಗಿ ಬಾಧಿಸಿರ್ತಾರೆ. ಅವರೇ ನಿಮ್ಮನ್ನು ಈಗ ಬೇಡಿಕೊಳ್ಳುವ ಸನ್ನಿವೇಶ ಬಂದಿರುತ್ತೆ. ಅಂದರೆ ನೀವು ಅಂಥ ಧೀಮಂತ ನಾಯಕರಾಗಿ ಹೊರಹೊಮ್ಮುತ್ತೀರಿ. ನಿಮ್ಮ ಬೆಳವಣಿಗೆಗಳು ಹಾಗೆ ಇರಬೇಕು ಕೂಡ. ಹೇಗೋ ಅಪ್ಪ ಹಾಕಿದ ಹಾಲದ ಮರದ ಥರ ಗುರುಬಲ ಬಂದಿದೆ ಬಿಡೆಲ್ಲ ನೋಡ್ಕೊಳ್ಳುತ್ತೆ ಅಂತಂದರೆ ಆಗೋದಿಲ್ಲ. ಅದನ್ನು ಉಪಯೋಗ ಮಾಡ್ಕೊಳ್ಳೋ ವಿಧಾನವೂ ಕೆಲವಿದೆ. ನಾನು ಹೇಳ್ತಿರ್ತೀನಿ, ಆ ಅಮ್ಮ ಅನ್ನೋಳು ಅಡುಗೆ ಪದಾರ್ಥಗಳ ಜೊತೆಗೆ ಯುದ್ಧ ಮಾಡಿದ್ರೆ ಮಾತ್ರ ಅಡುಗೆ ಆಗೋದಂತ. ನೀವು ಅಷ್ಟೇ ಗುರುಬಲ ಇದೆ ಅಂತಂದರೆ ನಿಮಗೆ ಸಂಬಂಧಪಟ್ಟ ಕೆಲಸದಲ್ಲಿ ನೀವು ಯುದ್ಧ ಮಾಡಬೇಕಾಗತ್ತೆ. ಅಂತಹದ್ದು ಅಂತಂದರೆ ಪ್ರಮುಖವಾಗಿರೋ ಘಟ್ಟ ಚತುರ್ಥಾಧಿಪತಿ ಸಪ್ತಮಾಧಿಪತಿ. ಏನು ಭಾಗ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಕುಟುಂಬದ ಸದಸ್ಯರಿಂದ ಬಹುಶಃ ಎಷ್ಟೇ ದೂರ ಇರ್ಬೋದು, ಮಾತನಾಡದೇ ಇರ್ಬೋದು, ಕುಟುಂಬದ ಸದಸ್ಯರಿಂದ ಒಳ್ಳೆಯದಾಗುವಂಥದ್ದು. ನಂತರ ಪತಿಯಿಂದ ಪತ್ನಿಗೆ ಅಥವಾ ಪತ್ನಿಯಿಂದ ಪತಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಕೂಡ ಈ ವರ್ಷ ಇರುವಂಥದ್ದು. ಈ ವರ್ಷ ಪತಿ ಪತ್ನಿಯರಲ್ಲಿ ಕಲಹವೇ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುತ್ತೆ ಒರಿಜಿನಲ್ ಆಗಿ ಜನ್ಮ ಜಾತಕವನ್ನು ನೀವು ಪರಿಗಣಿಸಿದ್ದೇ ಆದರೆ. ಇನ್ನು ತದನಂತರ ಆ ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಬೈ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಇರತಕ್ಕಂಥ ಪ್ರಕಾರ. ಹಾಗೆಯೇ ದಶಾಭುಕ್ತಿಯಲ್ಲೂ ಕೂಡ ಒಮ್ಮೆ ನೀವು ಗಮನಿಸ್ಕೋಬೇಕಾಗತ್ತೆ. ರಾಶಿಕುಂಡಲಿ ಏನಿರುತ್ತೋ ನವಾಂಶವೂ ಕೂಡ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಯಾವಾಗ ಈ ರಾಶಿ ಮತ್ತು ನವಾಂಶವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಈ ಗುರುಬಲವನ್ನು ನೀವೇನಾದರೂ ನೋಡೋದೇ ಆದರೆ 100ಕ್ಕೆ 100 ಫಲ ಇರಲೇಬೇಕು. 100ಕ್ಕೆ 100 ನಿಮಗೆ ಬಲ ಇರಲೇಬೇಕು. ಅದಕ್ಕೆ ಹೇಳ್ತೇನೆ, ಕನ್ಯಾ ರಾಶಿಯವರು ಭಾಗ್ಯವಂತರು ಈ ವರ್ಷ ಅಂತ. ಏನೇನಂತ ನೀವು ಪಟ್ಟಿ ಮಾಡ್ಕೊಳ್ತಾ ಹೊರಟ್ರೆ, ಯಾವುದು ಅರ್ಧಕ್ಕೆ ನಿಂತಿತ್ತೋ ಆ ಕೆಲಸಗಳೆಲ್ಲ ಕೂಡ ಮೊದಲು ಆ ಕೆಲಸಗಳೆಲ್ಲ ಅಪೂರ್ಣ ಆಗಿತ್ತು. ಈ ವರ್ಷ ಪೂರ್ಣವಾಗ್ತಕ್ಕಂಥದ್ದು. ಆ ಕೆಲಸ ಎಲ್ಲವೂ ಕೂಡ ಖುಷಿಯನ್ನು, ಸಂತೋಷವನ್ನು ನನಗೆ ತರ್ತೀರಿ. ಇವತ್ತು ನೀವು ಎಲ್ಲಿಗೆ ಹೊರಟರೂ ಕೂಡ ಖುಷಿ ಸಂತೋಷವನ್ನು ತರ್ತೀರಿ, ಜೊತೆಗೆ ಲಾಭವನ್ನು ತರ್ತೀರಿ. ಅಂತಹ ವಿಶೇಷವಾಗಿರ್ತಕ್ಕ ಫಲವನ್ನು ಇರುವಂಥದ್ದು ಕನ್ಯಾ ರಾಶಿಯವರೆಗೆ. ಮದುವೆ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರಬಹುದು, ಸೈಟ್ ತೆಗೆದುಕೊಳ್ತಕ್ಕಂಥದ್ದು, ಮನೆ ತೆಗೆದುಕೊಳ್ಳತಕ್ಕಂಥದ್ದು, ಜಾಗ ತೆಗೆದುಕೊಳ್ಳೋದು, ಎಲ್ಲದರಲ್ಲೂ ಕೂಡ ಭಾಗ್ಯವಂತರಾಗಿರುತ್ತೀರಿ. ಆದರೆ ಆ ಭಾಗ್ಯದ ಅಧಿದೇವತೆಯನ್ನು ನೀವು ಒಮ್ಮೆ ಆರಾಧಿಸ್ತಕ್ಕಂಥದ್ದು. ಆ ಭಾಗ್ಯದ ಅಧಿದೇವತೆಯನ್ನು, ಪ್ರತಿದೇವತೆಯನ್ನು ಒಮ್ಮೆ ನೀವು ಸ್ಮರಣೆ ಮಾಡ್ತಕ್ಕಂಥದ್ದು ಕೂಡ ಇರುವಂಥದ್ದೇ. ಅದಕ್ಕೆ ಈ ಬುಧನಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಅಧಿದೇವತೆ ಮಹಾವಿಷ್ಣು. ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಪ್ರತಿ ಶನಿವಾರಕ್ಕೆ ನೀವು ಪೂರ್ವಪುಣ್ಯಾಧಿಪ ಆಗಿರ್ತಕ್ಕಂಥ ಶನಿಯನ್ನು ನೀವು ಸ್ಮರಣೆ ಮಾಡಬೇಕು, ವಿಷ್ಣುವನ್ನು ಸ್ಮರಣೆ ಮಾಡಬೇಕು. ಶನಿವಾರ ಬೆಳಗ್ಗೆ ಈ ರಾಶಿಯವರು ವಿಷ್ಣುವಿಗೆ ತುಳಸಿಯನ್ನು ಕೊಡೋದು, ಶನಿವಾರದ ಸಾಯಂಕಾಲ ಈ ರಾಶಿಯವರು ಶನೈಶ್ಚರನ ದೇಗುಲಕ್ಕೆ ತುಳಸಿಯನ್ನು ಕೊಡೋದಪ್ಪ. ಇಷ್ಟು ಮಾಡ್ತಾ ಬರ್ತೀರಿ. ತಿಂಗಳಿಗೆ 1 ಬಾರಿ ನೀವು ಮಾಡಿದ್ರೆ ಆ 1 ತಿಂಗಳ ಪ್ರತಿಫಲದ ಅಪೇಕ್ಷೆಯಲ್ಲಿ ನಿರೀಕ್ಷೆಯಲ್ಲಿರಿ, ನೀವು ಪಡ್ಕೊಳ್ತೀರಿ. ನೆಕ್ಸ್ಟ್ ತಿಂಗಳಲ್ಲಿ 1 ಶನಿವಾರ ಕೊಡ್ತಾ ಬನ್ನಿ. ಈ ರೀತಿ ತಿಂಗಳಿಗೆ 1 ಬಾರಿ 12 ಶನಿವಾರಗಳು ನೀವು ಮಾಡಿಕೊಳ್ತೀರಿ. ಒಂದು ದೊಡ್ಡ ಚಮತ್ಕಾರ ನಡೆಯುವಂಥದ್ದಿರುತ್ತೆ. ಆದರೆ ಎಲ್ಲಿಯಾದರೂ ಕೂಡ ಅದು ಸಾಮಾಜಿಕ ಕ್ಷೇತ್ರವಾಗಿರಬೇಕು. ಸ್ಕೂಲು, ಕಾಲೇಜು,
ದೇವಾಲಯ ಈ ಥರದ ಪ್ರಾಂಗಣಗಳಲ್ಲಿ ಯಾವುದಾದ್ರೂ ಒಂದು ಕಡೆ ಎಲ್ಲಿಯಾದರೂ ಸರಿಯೇ ನಿಮಗೆ ಸಂಬಂಧಪಟ್ಟ 5 ಇರುತ್ತೆ ನಿಮ್ಮ ಸಂಖ್ಯೆ, 5 ತೆಂಗಿನ ವೃಕ್ಷಗಳನ್ನು ಕಲ್ಪವೃಕ್ಷಗಳನ್ನು ನೆಡತಕ್ಕಂತಹದ್ದನ್ನು ನೀವು ಮಾಡಿದ್ದೇ ಆದರೆ ದಿಗ್ವಿಜಯೀಭವ, ಸರ್ವ ಕಾರ್ಯೇಷು ವಿಜಯೀಭವ. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಆಶ್ರಮ ಆಗಿರ್ಬೋದು, ನಿಮ್ಮದಾಗಿರಬಾರ್ದು. ಅದು ಸಾಮಾಜಿಕ ಕ್ಷೇತ್ರಕ್ಕೆ ನೀವು ಕಲ್ಪವೃಕ್ಷಗಳನ್ನ 5 ಕೊಡ್ತೀರೋ ಆ ಎತ್ತರಕ್ಕೆ ನೀವು ಈ ವರ್ಷ ಬೆಳಿತೀರಿ, ಭಾಗ್ಯವಂತರು ಅಂತ ಅನಿಸ್ಕೊಳ್ತೀರಿ. ಖಂಡಿತ ಗುರುಗಳೇ, ಈ ಥರದ್ದು ಒಂದು ವಿಚಾರ ಕೇಳಿದ ಮೇಲೆ ನಮ್ಮದು ಕನ್ಯಾ ರಾಶಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಒಟ್ಟಾರೆ ಈ ವರ್ಷ ಅವ್ರಿಗೆ ಖುಷಿ, ಸಂತೋಷ, ನಗು ಆಗಿರಬಹುದು, ಇನ್ನು ಯಾವುದೇ ರೀತಿಯಾಗಿರುವಂಥ ಕಲಹಗಳು ಕಾಣಿಸ್ಕೊಳ್ಳೋದಿಲ್ಲ ಅಂತ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ವಿಚಾರ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದೇನಾದರೂ ಕನ್ಯಾ ರಾಶಿ ಆಗಿತ್ತು ಅಂತಂದರೆ ಖಂಡಿತ ಗುರುಗಳು ತಿಳಿಸಿದ ಮೇಲೆ ನಿಮ್ಮೆಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಕನ್ಯಾ ರಾಶಿಯ ಫಲಗಳು ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಏನು ಮಾಡ್ಕೊಳ್ಬೇಕು ನೀವು ಇನ್ನಷ್ಟು ಅದು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.